ಸ್ಟಾರ್ಟ್ ಫ್ರಮ್ ಆಗಸ್ಟ್ 15th. ಬಹಳಷ್ಟು ಮಕ್ಕಳು ಕಮೆಂಟ್ ಮಾಡ್ತಾ ಇದ್ರು 3 months ವೇಸ್ಟ್ ಆದಂಗ ಅನಿಸ್ತಾ ಇದೆ, ಕ್ವಾರ್ಟರ್ಲಿ ಎಕ್ಸಾಮು ಆಗೋಯ್ತು, ರಿಸಲ್ಟ್ಸ್ ಚೆನ್ನಾಗಿ ಬಂದಿಲ್ಲ, ಇನ್ ಮುಂದೆ ಏನ್ ಮಾಡೋದು ಅಂತ. ನಾನು ಒಂದು ವಿಷಯ ಹೇಳೋದಾದ್ರೆ, ಹೋದ ವರ್ಷ ಬಹಳಷ್ಟು ಮಕ್ಕಳು ಕ್ವಾರ್ಟರ್ಲಿ 1 ಎಕ್ಸಾಮ್ ಆದ್ಮೇಲೆ ಎಚ್ಚರಗೊಳ್ತಾರೆ. ಅದಾದ್ಮೇಲೆ ಅವರು ಆಗಸ್ಟ್ 15th ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಆಗಸ್ಟ್ 15th ಒಂಥರ ಮಿಡ್ ಆಫ್ ದ ಮಂತ್, ಹಾಗೆ ಎಲ್ಲ ಕ್ವಾರ್ಟರ್ಲಿ ಎಕ್ಸಾಮಿನ ಒಂದು ಪ್ರೆಷರ್ ಸಹ ಇರತ್ತೆ. ಅದಕ್ಕೋಸ್ಕರ ಆಗಸ್ಟ್ 15 ಇಸ್ ದಿ ಬೆಸ್ಟ್ ಡೇಟ್. ಇನ್ನೂ ತನಕ ನೀವು ಕ್ವಾರ್ಟರ್ಲಿ ಎಕ್ಸಾಮ್ ಚೆನ್ನಾಗಿಲ್ಲ, ಏನು ತಿಳಿತಾ ಇಲ್ಲ, ಪ್ರೆಷರ್ ಅಲ್ಲಿ ಇದ್ದೇನೆ ಅಂದ್ರೆ ಇವತ್ತು ನೀವು ಸ್ಟಾರ್ಟ್ ಮಾಡಲೇಬೇಕು ಮಗು. ಹಾಗೆ ಎಲ್ಲ ಹೇಳೋ ಹಾಗೆ ನಮಗೆ ಇವತ್ತು ಬ್ರಿಟಿಷರಿಂದ ಹೇಗೆ ಸ್ವಾತಂತ್ರ್ಯ ಸಿಕ್ತೋ ಹಾಗೆ ಇವತ್ತು ನಾವು ಸಹ ಒಂದ್ 2-3 ಥಿಂಗ್ಸ್ಗಳಿಂದ ಫ್ರೀಡಮ್ ಅನ್ನ ತೆಗೆದುಕೊಳ್ಳೋಣ. ಒಂದು, ಪ್ರೋಕ್ರಾಸ್ಟಿನೇಷನ್. ನಾಳೆ ಮಾಡ್ತೇನೆ, ನಾಡಿದ್ದು ಮಾಡ್ತೇನೆ ಅಂದ್ರೆ ಆಗಲ್ಲ ಮಗು. ಬೋರ್ಡ್ ಎಕ್ಸಾಮ್ ಬಂದೇ ಬಿಡ್ತು, ಕಣ್ ತೆಗೆಯೋದ್ರಲ್ಲಿ ಮಿಡ್ ಟರ್ಮ್ ಇರತ್ತೆ, ಅದಾದ್ಮೇಲೆ ಕ್ವಾರ್ಟರ್ಲಿ 2 ಪ್ರಿಪರೇಟರಿ, ಬೋರ್ಡ್ ಎಕ್ಸಾಮ್. ಹೀಗಾಗಿ ನಮ್ಮ ಹತ್ರ ಟೈಮ್ ಇಲ್ಲ. ನಾಳೆ ಮಾಡ್ತೇನೆ ಆಮೇಲೆ ಮಾಡ್ತೇನೆ ಅನ್ನೋದ್ರಿಂದ ನಮಗೆ ಫ್ರೀಡಮ್ ಬೇಕು. ಫಸ್ಟ್ ಯಾವ್ದ್ರಿಂದ ಫ್ರೀಡಮ್ ಬೇಕು? ಪ್ರೋಕ್ರಾಸ್ಟಿನೇಷನ್, ನಾಳೆ ಮಾಡ್ತೇನೆ ಅನ್ನೋದ್ರಿಂದ. ಸೆಕೆಂಡು, ಲೇಜಿನೆಸ್. ಅಯ್ಯೋ ಇವತ್ತು ನನ್ನ ಹತ್ರ ಆಗ್ತಾ ಇಲ್ಲ, ಓದಲ್ಲ. ಇಲ್ಲ, ನಿಮ್ಮ ಹತ್ರ ಪ್ರತಿಯೊಬ್ಬರಿಗೂ ಸಹ ಕಷ್ಟ ಆಗೇ ಆಗತ್ತೆ. ಮೈಕಲ್ ಫೆಲ್ಪ್ಸ್ ಹಾಗೆ ಯಾವುದೇ ಒಂದು ವರ್ಲ್ಡ್ ಕ್ಲಾಸ್ ಅಥ್ಲೀಟ್ ಅನ್ನು ನೋಡೋದಾದ್ರೆ ಅವರಿಗೂ ಮತ್ತೆ ಆವರೇಜ್ ಪರ್ಸನ್ಗೂ ಇರುವಂತಹ ಒಂದು ಮೇಜರ್ ಡಿಫ್ರೆನ್ಸ್ ಅಂದ್ರೆ, ಅವರಿಗೆ ಯಾವಾಗ ಮನಸ್ಸಿರಲ್ಲ, ಕೆಲಸ ಮಾಡ್ಬೇಕನ್ನೋ ಮೂಡೇ ಇರಲ್ಲ, ಆದ್ರೂ ಸಹ ಅವರು ಬಂದು ತಮ್ಮ ಕೆಲಸವನ್ನ ಮಾಡ್ತಾರೆ, ತಮ್ಮ ಪ್ರಾಕ್ಟೀಸ್ ಅನ್ನ ಮಾಡ್ತಾರೆ. ಹೀಗಾಗಿ ಆಲಸ್ಯತನವನ್ನ, ಲೇಜಿನೆಸ್ ನಿಂದ ನಾವು ಫ್ರೀಡಮ್ ಅನ್ನ ತೆಗೆದುಕೊಳ್ಬೇಕು. ಥರ್ಡ್ ಅಂಡ್ ವೆರಿ ಇಂಪಾರ್ಟೆಂಟ್, ಎಕ್ಸ್ಕ್ಯೂಸಸ್, ರೀಸನ್ಸ್. ಎಸ್, ಬಹಳಷ್ಟು ಬಾರಿ ನಿಮ್ಮ ರೀಸನ್ಸ್ಗಳು, ಎಕ್ಸ್ಕ್ಯೂಸಸ್ಗಳು ವ್ಯಾಲಿಡ್ ಇರಬಹುದು, ಬಟ್ ಅದರಿಂದ ಏನಾದ್ರೂ ಆಗತ್ತಾ? ಇಲ್ಲ ತಾನೆ. ಕೊನೆಯಲ್ಲಿ ಎಲ್ಲರೂ ಸಹ ಚೆಕ್ ಮಾಡೋದು ಏನು, ನಿಮ್ಮ ಮಾರ್ಕ್ ಶೀಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ. ಆ ಮಾರ್ಕ್ ಶೀಟ್ ಅಲ್ಲಿ ಏನಾದ್ರೂ ನಿಮ್ಮ ಎಕ್ಸ್ಕ್ಯೂಸಸ್, ರೀಸನ್ಸ್ಗಳು ಕ್ಯಾಪ್ಚರ್ ಆಗತ್ತಾ? ಇಲ್ಲ ಮಗು. ಹೀಗಾಗಿ ಎಸ್, ನಮಗೆ 100 ಸಮಸ್ಯೆಗಳಿರಬಹುದು, ಪ್ರಾಬ್ಲಮ್ಸ್ಗಳಿರಬಹುದು, ಆದರೆ ನಾವು ನಮ್ಗೆ ಕೊಟ್ಟಿರುವಂತಹ ಕೆಲಸವನ್ನ ಅಷ್ಟೇ ಪ್ರಾಮಾಣಿಕವಾಗಿ ಮಾಡಬೇಕು, ಅದಕ್ಕೆ ಪೂರ್ತಿ ಜಸ್ಟಿಸ್ ಅನ್ನ ಕೊಡಬೇಕು. ಎಷ್ಟೇ ಕಷ್ಟ ಆದ್ರೂ ಸಹ ನಾವು ನಮ್ಮ ಎಫರ್ಟ್ಸ್ಗಳನ್ನ ಹಾಕೋದನ್ನ ನಿಲ್ಲಿಸಬಾರ್ದು. ನಿನ್ನೆಗಿಂತ ಇವತ್ತು ನಾನು ಬೆಟರ್ ಆಗಿರ್ಬೇಕು, ಇವತ್ತಿನ ಆದ್ಮೇಲೆ ನಾಳೆ ಬೆಟರ್ ಆಗಿರ್ಬೇಕು, ಇದೇ ರೀತಿ ಮಾಡ್ತಾ ಹೋದ್ರೆ ಮಾತ್ರ ಸಾಧ್ಯ, ಇಲ್ಲ ಅಂದ್ರೆ ಆಗಲ್ಲ. 3 ಥಿಂಗ್ಸ್ಗಳಿಂದ ನೀವು ಫ್ರೀಡಮ್, ಇಂಡಿಪೆಂಡೆನ್ಸ್ ಅನ್ನ ತೆಗೆದುಕೊಳ್ಬೇಕು. ಪ್ರೋಕ್ರಾಸ್ಟಿನೇಷನ್, ಲೇಜಿನೆಸ್, ಎಕ್ಸ್ಕ್ಯೂಸಸ್. ಈ 3 ಥಿಂಗ್ಸ್ಗಳಿಂದ ನೀವು ಏನಾದ್ರೂ ಇಂಡಿಪೆಂಡೆನ್ಸ್ ಅನ್ನ ತೆಗೆದುಕೊಂಡ್ರೆ, ಈ ಆಗಸ್ಟ್ 15th ಸ್ಟಾರ್ಟ್ ಮಾಡಿದ್ರೆ ಯು ವಿಲ್ ಬಿ ಅ ಟಾಪರ್. ಸೊ ಎಲ್ಲರೂ ಸಹ ಕಮೆಂಟ್ ಅಲ್ಲಿ ಆಗಸ್ಟ್ 15 ಅಂತ ಹಾಕಿ. ಯಾಕೆ ಹಾಕಬೇಕು? ಸಿಂಪಲ್, ನಿಮ್ಮ ಮೈಂಡಿಗೂ ಸಹ ಸಿಗ್ನಲ್ ಹೋಗುತ್ತೆ, ಇವತ್ತೇ ನಾನು ಸ್ಟಾರ್ಟ್ ಮಾಡ್ಬೇಕು ಗುರು, ಇನ್ನು ಲೇಟ್ ಮಾಡಿದ್ರೆ ಆಗಲ್ಲ ಅಂತ. ಇಲ್ಲ ಅಂದ್ರೆ ನೀವು ಪುಷ್ ಮಾಡ್ತಾ 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 ಹೋಗ್ತೀರಾ, ಅದಾದ್ಮೇಲೆ ಏನೂ ಆಗಲ್ಲ. ಅದಕ್ಕೋಸ್ಕರ ಆಗಸ್ಟ್ 15 ಅಂತ ಪ್ರತಿಯೊಬ್ಬರು ಕಮೆಂಟ್ ಅಲ್ಲಿ ಹಾಕಿ. ನಾನು ಪ್ರತಿಯೊಂದು ಕಮೆಂಟ್ ಅನ್ನ ನೋಡ್ತೇನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಕಮೆಂಟು ನಿಮ್ಮನ್ನ ಮೋಟಿವೇಟ್ ಮಾಡುತ್ತೆ. ನಾವು ಟೀಚರ್ಸ್ಗಳಾಗಿ ನಿಮ್ಮನ್ನ ಎಷ್ಟೇ ಮೋಟಿವೇಟ್ ಮಾಡಿದ್ರು, ಎಲ್ಲಿ ತನಕ ನಿಮ್ಮ ಒಳಗಿಂದ ನಾನು ಓದಬೇಕು, ನಾನು ಒಳ್ಳೆ ಮಾರ್ಕ್ಸ್ ಅನ್ನ ತೆಗೆದುಕೊಳ್ಬೇಕು, ನಾನು ಎಕ್ಸ್ಕ್ಯೂಸಸ್, ರೀಸನ್ಸ್ಗಳನ್ನ ಕೊಡ್ತಾ ಇದ್ರೆ ಆಗಲ್ಲ ಅಂತ ಬರಲ್ವೋ, ಅಲ್ಲಿ ತನಕ ಏನನ್ನು ಸಾಧಿಸ್ಲಿಕ್ಕಾಗಲ್ಲ. ನನಗೆ ನಿಮ್ಮ ಮೇಲೆ ಫುಲ್ ನಂಬಿಕೆ ಇದೆ, 100% ಕಾನ್ಫಿಡೆನ್ಸ್ ಇದೆ. ನೀವೇನಾದ್ರೂ ನಿಮ್ಮ ಪೂರ್ತಿ ಸಾಮರ್ಥ್ಯ, ಪೊಟೆನ್ಷಿಯಲ್ಗೆ ಅನುಸಾರವಾಗಿ ವರ್ಕ್ ಮಾಡಿದ್ರೆ ಈ ಮಾರ್ಕ್ಸ್ಗಳನ್ನ ಏನ್ ಅಚೀವ್ ಮಾಡ್ಬೇಕಂತ ಇರ್ತೀರೋ ಅದನ್ನ ಡೆಫಿನೆಟ್ಲಿ ಅಚೀವ್ ಮಾಡ್ತೀರಾ. ಜಸ್ಟ್ ಯು ಹ್ಯಾವ್ ಟು ಪುಟ್ ದ ಎಫರ್ಟ್ಸ್ಗಳನ್ನ ಹಾಕ್ಲಿಕ್ಕೆ ರೆಡಿನಾ? ರೆಡಿ ಅಂತ ಕಮೆಂಟ್ ಅಲ್ಲೂ ಹಾಕಿ. ಯಾಕಂದ್ರೆ ಎಲ್ಲಿ ತನಕ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೇಳ್ತಾ ಇರಲ್ವೋ ಅಲ್ಲಿ ತನಕ ಆಗಲ್ಲ. ಯು ಶುಡ್ ರಿಪೀಟ್ ಟು ಯುವರ್ ಸೆಲ್ಫ್ ಏನ್ ಮಾಡಬೇಕು ಅಂತ ಇದ್ದೇನೆ. ಅದಕ್ಕೆ ದೊಡ್ಡ ಯಾರೇ ಸಕ್ಸಸ್ಫುಲ್ ಆದ್ರೂ ಅವ್ರು ಹೇಳ್ತಾ ಇದ್ದೇನೆ ಸ್ಟಾರ್ಟಿಂಗ್ ಅಲ್ಲಿ, ಐ ಆಮ್ ದ ಬೆಸ್ಟ್. ಯಾಕೆ? ಅವ್ರು ಮೊದಲು ತಮ್ಮಲ್ಲಿ ಬಿಲೀವ್ ಮಾಡಿದ್ರು, ಅದಾದ್ಮೇಲೆ ಮುಂದೆ ಹೋದ್ರು. ಅದೇ ರೀತಿ ನೀವು ಸಹ ನಿಮ್ಮಲ್ಲಿ ಬಿಲೀವ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀರಾ ಅನ್ನೋ ಭರವಸೆ ನನಗಿದೆ. ಹಾಗೆಯೇ
ನಮ್ಮ PU ಸೈನ್ಸ್ನಲ್ಲಿ ಆರಂಭ ವಿಜೇತ ಬ್ಯಾಚಸ್ಗಳ ಫಸ್ಟ್ 80 ಏನು PU ಸೈನ್ಸ್ನಲ್ಲಿ 80 ಕೂಪನ್ಸ್ಗಳ ಮೇಲೆ ಮೆಗಾ ಡಿಸ್ಕೌಂಟ್ ಇದೆ. ಅದೇ ರೀತಿ PUನ ಸಾಧಕ ಕಾಮರ್ಸ್ನ ಮಕ್ಕಳಿಗೂ ಸಹ ಮ್ಯಾಸಿವ್ ಆಗಿರುವಂತಹ ಡಿಸ್ಕೌಂಟ್ ಇದೆ. ಸಂಕಲ್ಪ ಬ್ಯಾಚು, ಸಾಧಕ ಪ್ರೋ ಈಗಲೇ ಜಾಯ್ನ್ ಆಗಿ. ಯಾಕಂದ್ರೆ ಜಾಯ್ನ್ ಆಗಿಲ್ಲ ಅಂದ್ರೆ ಒಂದು ದೊಡ್ಡ ಆಪರ್ಚುನಿಟಿಯನ್ನ ಮಿಸ್ ಮಾಡ್ಕೊಳ್ತೀರಾ. ನಮ್ಮ ಪರೀಕ್ಷಾ ಚಾನಲ್ ಅನ್ನ ಸಹ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಾನು ವೇಟ್ ಮಾಡ್ತಾ ಇರ್ತೇನೆ ನಿಮ್ಮ ಕಮೆಂಟ್ಸ್ಗಳಿಗೋಸ್ಕರ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬೈ ಬಾಯ್.